ನವಬ್ರಹ್ಮರಲ್ಲಿ ದಕ್ಷಬ್ರಹ್ಮನು ಒಬ್ಬನು. ದಕ್ಷಬ್ರಹ್ಮನ ಪತ್ನಿಯು ಮಾನವಿ, ಆಕೆಗೆ 28 ಜನ ಮಕ್ಕಳು. ದಾಕ್ಷಾಯಿಣಿಯು ಅವರಲ್ಲಿ ಒಬ್ಬಳು. ಈಕೆಯನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಪರಮೇಶ್ವರನಿಗೆ ಕೊಟ್ಟು ಲಗ್ನ ಮಾಡಿದನು. ದಕ್ಷಬ್ರಹ್ಮನು ಶುದ್ಧ ಬ್ರಹ್ಮನೇ ತಾನೆಂದುಕೊಂಡು ಕೇವಲ ವಿಷ್ಣು ಹಾಗೂ ಬ್ರಹ್ಮನನ್ನು ಮಾತ್ರ ಸೇವಿಸುತ್ತಾ ತನ್ನ ಅಳಿಯನಾದ ಪರಶಿವನನ್ನು ಅವನ ಮಹಾತ್ಮೆಯನ್ನು ತಿಳಿಯದೆ ದ್ವೇಷಿಸುತ್ತಾ ಶಿವರಹಿತವಾದ ಯಜ್ಞವನ್ನು ಪ್ರಾರಂಭಿಸಿದನು. ಈ ಮಹಾಯಾಗಕ್ಕೆ ತನ್ನ ತಂದೆಯು ತನ್ನನ್ನು ಹಾಗೂ ಶಿವನನ್ನು ಸ್ವಾಗತಿಸುವನೆಂದು ದಾಕ್ಷಾಯಿಣಿಯು ತಿಳಿದಿದ್ದಳು. ತನ್ನ ಎಲ್ಲ ಹೆಣ್ಣುಮಕ್ಕಳನ್ನು ಯಾಗದಲ್ಲಿ ಭಾಗವಹಿಸಲು ಕರೆ ಕಳುಹಿಸಿದನು. ಶಿವನನ್ನು ಮತ್ತು ದಾಕ್ಷಾಯಿಣಿಯನ್ನು ಮಾತ್ರ ದ್ವೇಷಭಾವದಿಂದ ತಿರಸ್ಕರಿಸಿದನು. ತಾಯಿ ದುಃಖಿತಳಾಗಿ ಹೇಳುತ್ತಾಳೆ, ತಂದೆಯು ತನಗೆ ಹಾಗೂ ತನ್ನ ಪತಿಗೆ ಆಹ್ವಾನಿಸದಿದ್ದರೂ ತನ್ನ ತವರಿನ ಹಂಬಲದಿಂದ ಶಿವನನ್ನೂ ಕೇಳದೆ ದಾಕ್ಷಾಯಿಣಿಯು ತಂದೆಯ ಮನೆಗೆ ಹೊರಟಳು. ಶಿವನು ತನ್ನ ಸತಿಗೆ ತೊಂದರೆಯಾಗಬಹುದೆಂದು ಬಗೆದು ದಾಕ್ಷಾಯಿಣಿಯ ಹಿಂದೆ ನಂದಿಯನ್ನು ಕಳುಹಿಸಿದನು. ಇತ್ತ ದಾಕ್ಷಾಯಿಣಿಯು ತುಂಬ ಸಡಗರದಿಂದ ತವರನ್ನು ಸೇರಿದಳು. ಅಲ್ಲಿ ದಕ್ಷಬ್ರಹ್ಮನ ಆಜ್ಞೆಯಿಂದಾಗಿ ಆಕೆಯನ್ನು ಯಾರೂ ಕೂಡ ಗೌರವಿಸದೆ ಮಾತನಾಡದೆ ತಿರಸ್ಕಾರ ಭಾವದಿಂದ ನಡೆದುಕೊಂಡರು. ಆದ್ದರಿಂದ ಬಹಳವಾಗಿ ದುಃಖಿತಳಾದ ದಾಕ್ಷಾಯಿಣಿಯು ತನ್ನ ಗಂಡನಿಗೆ ಹೇಳದೆ ಬಂದ ತಪ್ಪಿನಿಂದಾಗಿ ಈ ರೀತಿ ನಡೆಯಿತು. ಹಾಗೂ ದಕ್ಷಬ್ರಹ್ಮನು ತನ್ನ ಮಗಳೆಂದೂ ನೋಡದೆ ದಾಕ್ಷಾಯಿಣಿಯನ್ನು ತನ್ನ ಅಳಿಯನೆಂದೂ ನೋಡದೆ ಪರಶಿವನನ್ನು ಸಭೆಯಲ್ಲಿ ಎಲ್ಲರ ಮುಂದೆ ಅವಮಾನಗೊಳಿಸಿದನು. ಆದ್ದರಿಂದ ಬಹಳವಾಗಿ ಕುಪಿತಳಾದ ದಾಕ್ಷಾಯಿಣಿಯು ದುಃಖಿತಳಾಗಿ ಹಾಗೂ ತನ್ನ ತಂದೆಯ ಮೇಲಿನ ಕೋಪದಲ್ಲಿ ತಾನೂ ಕೂಡ ಅಲ್ಲೇ ಉರಿಯುತ್ತಿರುವ ಯಜ್ಞದಲ್ಲಿ ಹಾರಿ ಪ್ರಾಣತ್ಯಾಗವನ್ನು ಮಾಡಿದಳು. ಈ ವಿಚಾರವನ್ನು ತಿಳಿದ ಪರಶಿವನು ತನ್ನ ಜಡೆಯನ್ನು ನೆಲಕ್ಕೆ ಅಪ್ಪಳಿಸಲು ವೀರಭದ್ರಸ್ವಾಮಿ ಅವತಾರವಾಯಿತು. ಈ ವೀರಭದ್ರನಿಂದ ಇಡೀ ದಕ್ಷ ಯಜ್ಞವೆಲ್ಲ ಹಾಳಾಯಿತು ಹಾಗೂ ಪ್ರಜಾಪತಿ ದಕ್ಷನ ತಲೆಯನ್ನು ತೆಗೆದನು. ತದನಂತರ ತಾನು ವೈರಾಗ್ಯದ ಕಡೆಗೆ ಮುಖ ಮಾಡಿದನು. ಅಲ್ಲಿದ್ದ ದಾಕ್ಷಾಯಿಣಿಯನ್ನು ಕರೆತಂದು ಸಮಾಧಿ ಮಾಡಿ ತದನಂತರ ದಕ್ಷಿಣಾಭಿಮುಖವಾಗಿ ಕೂತು ತಪಸ್ಸನ್ನು ಮಾಡಿದನು. ಆದ್ದರಿಂದ ಈ ಸ್ವಾಮಿಗೆ ದಕ್ಷಿಣಾಮೂರ್ತಿ ಎಂದು ಹೆಸರಾಯಿತು.